ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಅತಿ ದೊಡ್ಡ ಸತ್ಯವನ್ನ ಬಿಚ್ಚಿಟ್ಟಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಪಾಕ್ನ ಅಣು ಕೇಂದ್ರವನ್ನ ಗುರಿಯಾಗಿಸಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಪಾಕ್ನ ಅಣು ಕೇಂದ್ರವನ್ನ ಗುರಿಯಾಗಿಸಿ ಭಾರತ ದಾಳಿ ಮಾಡಿತ್ತಾ ಇಲ್ವಾ, ಪಾಕಿಸ್ತಾನಕ್ಕೆ ದಿಗಿಲು ಹುಟ್ಟಿಸೋಕೆ, ಗ್ರ್ಯಾಂಡ್ ಗಾಬರಿ ಹುಟ್ಟಿಸೋಕೆ ಭಾರತ ಆಪರೇಷನ್ ಮಾಡಿತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಕಡೆಗೂ ಉತ್ತರ ಸಿಕ್ಕಿದೆ. ಭಾರತೀಯ ವಾಯುಪಡೆಯ ಅಧಿಕೃತ ವಿಡಿಯೋ ಈಗ ಜಗತ್ತಲ್ಲಿ ಸಂಚಲನ ಹುಟ್ಟಿಸಿದೆ. ಇನ್ಕ್ಲೂಡಿಂಗ್ ಟ್ರಂಪ್ಗೂ ಮೆಣಸಿನಕಾಯಿ ಇಟ್ಟಂಗಾಗಿದೆ ಕಣ್ಣಿಗೆ. ಇತ್ತ ಇರಾನ್ ಮತ್ತು ಅಮೆರಿಕ ಸಂಘರ್ಷದಲ್ಲೂ ಮೇಜರ್ ಬೆಳವಣಿಗೆಯಾಗಿದೆ. ಅಮೆರಿಕ ಬಳಿಕ ಈಗ ಫ್ರಾನ್ಸ್ ರೋಚಿಗೆದ್ದಿದೆ. ಇಸ್ರೇಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಹಮಸ್ಗಳಿರೋದು ನಮ್ಮ ಪಕ್ಕದಲ್ಲಿ ಮಾತ್ರ ಅಲ್ಲ, ಭಾರತ ಪಾಕ್ ಗಡಿಯಲ್ಲೂ ಇದ್ದಾರೆ, ಭಾರತ ಬಾಂಗ್ಲಾ ಗಡಿಯಲ್ಲೂ ಇದ್ದಾರೆ ಅಂಥೇಳಿ ಸ್ಫೋಟಕ ಹೇಳಿಕೆ ಕೊಟ್ಟಿದೆ. ಇಡೀ ಜಗತ್ತು ಅಸ್ಥಿರ ಆಗಿದೆ. ಇದರ ಪರಿಣಾಮ ಬೆಳ್ಳಿ ಮಾರ್ಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲ, ಯಾರು ಊಹೆ ಮಾಡದ ರೀತಿಯಲ್ಲಿ ಬೆಳ್ಳಿ ಹುಚ್ಚು ಕುದುರೆ ಥರ ಓಡ್ತಾ ಇದೆ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ಸುತ್ತು ಜಗತ್ತಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮೊದಲಿಗೆ ಪಾಕ್ ಅಣು ಕೇಂದ್ರಕ್ಕೆ, ಸೂಕ್ಷ್ಮ ಸ್ಥಾನಕ್ಕೆ ಭಾರತ ಒದ್ದಿದ್ದರ ಬಗ್ಗೆ ನೋಡೋಣ. ಆಪರೇಷನ್ ಸಿಂಧೂರ್ ಪ್ರೆಸ್ ಮೀಟ್ ನೆನಪಿರ್ಬೋದು ನಿಮಗೆ. ಭಾರತ ಪಾಕ್ ವಿರುದ್ಧ ದಾಳಿ ಮಾಡಿದಾಗ ಮೇ 10ನೇ ತಾರೀಕು ಕಿರಾಣಾ ಹಿಲ್ಸನ್ನು ಟಾರ್ಗೆಟ್ ಮಾಡಿತ್ತು ಅನ್ನೋ ಬಗ್ಗೆ ಜೋರಾಗಿ ಚರ್ಚೆಯಾಗಿತ್ತು. ಇದರ ವಿಡಿಯೋಗಳು ವೈರಲ್ ಆಗಿದ್ವು. ಅಲ್ಲಿ ಜನರನ್ನು ಸ್ಥಳಾಂತರ ಮಾಡಲಾಗಿತ್ತು ಅನ್ನೋ ಸುದ್ದಿ ಕೂಡ ಬಂತು. ಆವತ್ತು ಭಾರತ ಇದನ್ನು ಕನ್ಫರ್ಮ್ ಮಾಡಿರಲಿಲ್ಲ. ಪ್ರೆಸ್ ಮೀಟ್ನಲ್ಲಿ ಕೇಳಿದಾಗಲೂ ಕೂಡ ಆವತ್ತಿನ DGAO, ಡೈರೆಕ್ಟರ್ ಜನರಲ್ ಆಫ್ ಏರ್ ಆಪ್ಸ್, AK ಭಾರತಿ ಅವರು, ಹೌದಾ ನಾವಂತೂ ಕಿರಾಣಾ ಹಿಲ್ಸ್ ಹೊಡೆದಿಲ್ಲ, ಅಲ್ಲಿ ಅಣ್ವಸ್ತ್ರ ಇಟ್ಟಿರೋದ್ರ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ, ನೀವು ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅನ್ನೊಂದು ಹೇಳಿಕೆ ಕೊಟ್ಟಿದ್ರು. ವ್ಯಂಗ್ಯದ ನಗುವನ್ನು ನಕ್ಕಿದ್ರು. ಆವಾಗ ತುಂಬ ಜನಕ್ಕೆ ಅನುಮಾನ ಮೂಡಿತ್ತು. ಅದಾದಮೇಲೂ ಕೂಡ ಒಂದಷ್ಟು ಸ್ಯಾಟಲೈಟ್ ಚಿತ್ರಗಳು ಬಂದಿದ್ವು. ಅಣು ಕೇಂದ್ರದ ಸಮೀಪ ಭಾರತ ವಾರ್ನಿಂಗ್ ಶಾಟ್ ಕೊಟ್ಟಿದೆ ಅಂತ. ಅಣು ಕೇಂದ್ರಕ್ಕೆ ಅಣ್ವಸ್ತ್ರಗಳಿಗೆ ಹೊಡೆಯೋದಲ್ಲ, ಅಣ್ವಸ್ತ್ರವನ್ನು ಹೊರಗೆ ತರೋದು ಒಳಗೆ ತೊಗೊಂಡು ಹೋಗೋದಿರುತ್ತಲ್ಲ ಗುಹೆ, ಅದರ ಎಂಟ್ರೆನ್ಸಿಗೆ ಹೊಡೆದು ಬಿಟ್ಟು ಭಾರತ ನೋಡಿ ನಾವು ಎಲ್ಲಿವರೆಗೆ ನಿಮ್ಮ ಕೈ ಹಾಕಬಲ್ಲವಿ ನಿಮ್ಮ ಒಳಗಡೆ ಅನ್ನೋ ಒಂದು ಮೆಸೇಜ್ ಕೊಟ್ಟಿತ್ತು ಪಾಕಿಸ್ತಾನಕ್ಕೆ ಅವತ್ತು ಅಂತ. ಅದರಿಂದ ಪಾಕಿಸ್ತಾನ ಫುಲ್ ಹೆದರ್ಕೊಂಡ್ಬಿಟ್ಟಿತ್ತು ಅಂತ ಇಂಟರ್ನ್ಯಾಷನಲ್ ಮೀಡಿಯಾಗಳು ಅವತ್ತು ರಿಪೋರ್ಟ್ ಮಾಡಿದ್ವು. ಸಾಲದು ಅಂತ ಈಜಿಪ್ಟ್ ವಿಮಾನಗಳು ಬೋರಾನ್ ಹೊತ್ಕೊಂಡು ಬಂದಿವೆ, ಅಣು ವಿಕಿರಣ ಇದ್ದರೆ ತಡೆಯೋದು ಅದರ ಕೆಲಸ ಅಂತ ಹೇಳಲಾಗಿತ್ತು. ಆದರೆ ಇದು ಯಾವುದನ್ನು ಭಾರತ ಒಪ್ಕೊಂಡಿರಲಿಲ್ಲ. ಆದ್ರೀಗ ಗಣರಾಜ್ಯೋತ್ಸವ ದಿನ ಭಾರತೀಯ ವಾಯುಪಡೆ ರಿಲೀಸ್ ಮಾಡಿರೋ ವಿಡಿಯೋ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಯಾವ ವಿಡಿಯೋವನ್ನು ಕಿರಾಣಾ ಹಿಲ್ಸ್ ಮೇಲೆ ಮಾಡಿದ ದಾಳಿ ಅಂತ ಫುಟೇಜ್ಗಳು ಹರಿದಾಡ್ತಿದ್ವೋ ಅದೇ ವಿಡಿಯೋವನ್ನು ಏರ್ಫೋರ್ಸ್ ಅಫಿಷಿಯಲಿ ಶೇರ್ ಮಾಡಿಕೊಂಡಿದೆ. ಏನಿದೆ ವಿಡಿಯೋದಲ್ಲಿ ಅಂದರೆ, ಆಪರೇಷನ್ ಸಿಂಧೂರ್ ಎಫೆಕ್ಟ್ ಅಂತ ಶೀರ್ಷಿಕೆ ಕೊಟ್ಟು ಅಲ್ಲಿ ಮಹಿಷಾಸುರ ಮರ್ದಿನಿ ಮ್ಯೂಸಿಕ್ ಹಾಕಿ ಪಾಕಿಸ್ತಾನದಲ್ಲಿ ಉಂಟಾದ ಹಾನಿಗಳ ಬಗ್ಗೆ ಪ್ರದರ್ಶನ ಮಾಡಲಾಗಿದೆ. ಲಾಹೋರ್, ರಾವಲ್ಪಿಂಡಿ, ಬಹವಲ್ಪುರ್ ಸೇರಿದ ಹಾಗೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆಯೋ ಎಲ್ಲವನ್ನ ಎವಿಡೆನ್ಸ್ ಸಮೇತ ತೋರಿಸಲಾಗಿದೆ. ಇದೇ ವೇಳೆ ಕಿರಾಣಾ ಹಿಲ್ಸ್ನ ಸ್ಫೋಟದ ಫೋಟೋವನ್ನು ಕೂಡ ಭಾರತ ವಾಯುಪಡೆ ಪ್ರದರ್ಶಿಸಿದೆ. ಇಲ್ಲಿ ನಾವು ಶಂಕಿತ ಅನ್ನೋ ವರ್ಡ್ ಬಳಸ್ತಾ ಇದ್ದೀವಿ, ಶಂಕಿತ ಕಿರಾಣಾ ಹಿಲ್ಸ್ ಅಟ್ಯಾಕ್ ಅಂತ. ಯಾಕೆ ಅಂದರೆ ನಮ್ಮ ಸೇನೆಯಾಗಲಿ ಸರ್ಕಾರವಾಗಲಿ ಇದುವರೆಗೂ ಕನ್ಫರ್ಮೇಷನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಏರ್ಫೋರ್ಸ್ನವರು ಕೂಡ ಕೇಳಿದಾಗ ಇದ್ರ ಬಗ್ಗೆ ನಾವೇನು ಹೆಚ್ಚಿನ ವಿವರಣೆ ಕೊಡಲ್ಲ, ನಾವು ಅಧಿಕೃತವಾಗಿ ಏನು ಸ್ಟ್ಯಾಂಡ್ ತೊಗೊಂಡಿದ್ದೀವೋ ಅದಕ್ಕೆ ಕಮಿಟ್ ಆಗಿರಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು. ಇಲ್ಲಿ ಅಣು ಕೇಂದ್ರದ ಮೇಲೆ ದಾಳಿ ಪ್ರಯತ್ನ ಮಾಡೋದು ಅಂದರೆ ಅದು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಸಂಕೀರ್ಣ ವಿಚಾರವಾಗುತ್ತೆ, ಚಾಲೆಂಜ್ ಫೇಸ್ ಮಾಡಬೇಕಾಗಿ ಬರುತ್ತೆ. ಹೀಗಾಗಿ ಅಧಿಕಾರಿಗಳು ಈ ರೀತಿ ಹೇಳ್ತಿದ್ದಾರೆ. ಯಾಕಂದರೆ ಎರಡೂ ರಾಷ್ಟ್ರಗಳ ನಡುವೆ ಅಗ್ರಿಮೆಂಟ್ ಕೂಡ ಇದೆ, ರಾಜೀವ್ ಗಾಂಧಿ ಅವರ ಟೈಮ್ನಲ್ಲಿ ಆಗಿರೋದು. ನಮ್ಮ ಅಣು ಕೇಂದ್ರದ ಮೇಲೆ ನೀವು ಹೊಡೆಯಂಗಿಲ್ಲ, ನಿಮ್ಮ ಅಣು ಕೇಂದ್ರದ ಮೇಲೆ ನಾವು ಹೊಡೆಯಲ್ಲ ಅಂಥೇಳಿ. ಅದರ ಉಲ್ಲಂಘನೆ ಕೂಡ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಏನಾದರೂ ಕೂಡ ಗ್ರೇ ಏರಿಯಾದಲ್ಲೇ ಇಡೋಕೆ ಭಾರತ ಬಯಸ್ತಾ ಇದೆಯಾ, ಅದನ್ನು ಇನ್ನೂ ಸ್ಪಷ್ಟ ಇಲ್ಲ. ಆದರೆ ಗಮನದಲ್ಲಿರಲಿ ಸ್ನೇಹಿತರೆ, ಎಲ್ಲಿಗೆ ಹೊಡೆದ್ರೆ ನೋವಾಗುತ್ತೋ ಅಲ್ಲೇ ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಂತ ಪ್ರೆಸ್ ಮೀಟ್ನಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಏರ್ ಆಪ್ಸ್ ಭಾರತಿಯವರು, AK ಭಾರತಿಯವರು ಹೇಳಿಕೆಯನ್ನು ಕೊಟ್ಟಿದ್ದರು. ಹಾಗಾಗಿ ಹೊಸ ಒಂದು ದೊಡ್ಡ ಸಂಚಲನ ಈ ವಿಡಿಯೋ ಫುಟೇಜಿಂದ ಈಗ ನಿರ್ಮಾಣ ಆಗ್ತಾ ಇದೆ. ಹಾಗೊಂದು ವೇಳೆ ಭಾರತೀಯ ವಾಯುಪಡೆ ಇದನ್ನೇನಾದ್ರು ಒಪ್ಕೊಂಡ್ರೆ ಅದು ಭಾರತದ ಸ್ಟ್ರೈಕಿಂಗ್ ಕೇಪಬಿಲಿಟಿಗೆ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಕಾರಣ, ಈ ಕಿರಾಣಾ ಹಿಲ್ಸ್ ಅನ್ನೋದು ಬೇರೆ ಅಣು ಕೇಂದ್ರಗಳ ಥರ ಅಲ್ಲ, ಇದು ಸರ್ಗೋದಾ ಬೆಟ್ಟಗುಡ್ಡಗಳ ನಡುವೆ ಇರೋ ಸೆಂಟರ್. ಪಾಕಿಸ್ತಾನದ ಸೋ ಕಾಲ್ಡ್ ಹೈಟೆಕ್ ಏರ್ಫೋರ್ಸ್ ಇದನ್ನು ತುಂಬ ಕಾವಲು ಕಾಯ್ತಿರುತ್ತೆ. ಸರ್ಗೋದಾದಲ್ಲಿ ಪಾಕಿಸ್ತಾನ ಏರ್ಫೋರ್ಸ್ನ ಕ್ರೌನ್ ಜೆಬೆಲ್ ಅಂತ ಕರೆಯೋ ಸರ್ಗೋದಾ ಏರ್ ಬೇಸ್ ಕೂಡ ಇದೆ, ಅದರ ಸಮೀಪದಲ್ಲೇ ಇರೋದಿದು. ಭಾರಿ ಪ್ರಮಾಣದ ಏರ್ ಡಿಫೆನ್ಸ್ಗಳನ್ನು ಇಟ್ಟಿದೆ ಅಲ್ಲಿ. ಹೀಗಿದ್ರೂ ಭಾರತದ ಮಿಸೈಲ್ ವಾರ್ನಿಂಗ್ ಶಾಟ್ ಅಲ್ಲಿಗೆ ಕೊಟ್ಟಿದೆ ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ.
ಪಾಕ್ ಕೈಯಲ್ಲಿ ಇಷ್ಟೇ ಆಗೋದು, ಅಣ್ವಸ್ತ್ರ ತೆಗಿಲಿಕ್ಕಾಗಬಾರ್ದು, ತುಂಬ್ಕೊಂಡು ಹೊರಗೆ ಬರೋಕ್ಕೂ ಆಗಬಾರ್ದು ನಿಮಗೆ, ಆ ಥರ ಮಾಡ್ತೀವಿ ಅನ್ನೋ ಮೆಸೇಜನ್ನು ಭಾರತ ಪಾಸ್ ಮಾಡಿದೆ ಅಂತ ನಾವಿಲ್ಲಿ ಅನ್ಕೊಬಹುದು. ಇನ್ ಕೇಸ್ ಭಾರತ ಅಲ್ಲಿಗೆ ಹೊಡೆದಿರೋದು ನಿಜವೇ ಆಗಿದ್ದಲ್ಲಿ. ಏನೋ ಇದೇ ಅಣ್ವಸ್ತ್ರದ ಕನಸು ಮಿಡಲ್ ಈಸ್ಟ್ನಲ್ಲಿ ಹೊಸ ಯುದ್ಧಕ್ಕೆ ನಾಂದಿ ಹಾಡ್ತಾ ಇದೆ. ಇರಾನ್ಗೆ ಅಮೆರಿಕ ಮತ್ತೊಂದು ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಇರಾನ್ ತಕ್ಷಣವೇ ನಮ್ಮೊಂದಿಗೆ ನೆಗೋಷಿಯೇಟ್ ಮಾಡೋಕ್ಕೆ ಮುಂದಾಗಬೇಕು, ಅಣ್ವಸ್ತ್ರಗಳನ್ನು ಪಡೆಯುವ ಆಸೆ ಬಿಟ್ಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗೋ ಹಾಗೆ ಸಮಾನ ಮತ್ತು ನ್ಯಾಯಯುತವಾದ ಡೀಲ್ ಮಾಡ್ಕೋಬೇಕು, ಇಲ್ಲಾಂದರೆ ನಾನು ಸುಮ್ಮನಿರಲ್ಲ, ಟೈಮ್ ಈಸ್ ಅಪ್, ಟೈಮ್ ಮುಗಿತಾ ಇದೆ. ನೋಡಿ, ತುಂಬ ಇಂಪಾರ್ಟೆಂಟ್ ಇದು ಟೈಮ್ ಅನ್ನೋದು, ಬೇಗ ಡಿಸೈಡ್ ಮಾಡಿ. ಅಲ್ಲದೆ ಮುಂದೆ ನಾವು ಇರಾನ್ ಮೇಲೆ ಮಾಡೋ ದಾಳಿ ಮತ್ತಷ್ಟು ಭೀಭತ್ಸವಾಗಿರುತ್ತೆ, ಹುಷಾರ್ ಅಂತ ಪೋಸ್ಟ್ ಹಾಕಿ ಬೆದರಿಸಿದ್ದಾರೆ. ಇದಕ್ಕೆ ಇರಾನ್ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಅರಚಿಕೊಂಡು ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ವೀರ ಸೇನೆ ಬಂದೂಕು ನಳಿಕೆ ಮೇಲೆ ಬೆರಳಿಟ್ಟು ಸಂಪೂರ್ಣ ತಯಾರಾಗಿದೆ. ನಮ್ಮ ಪ್ರೀತಿಯ ಭೂಪ್ರದೇಶ, ವಾಯುಪ್ರದೇಶ, ಜಲಪ್ರದೇಶದಲ್ಲಿ ಯಾವುದೇ ರೀತಿಯ ಆಕ್ರಮಣಕಾರಿ ಹೆಜ್ಜೆ ಇಟ್ಟರೆ ತಕ್ಷಣ ಬಲವಾದ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನ್ಯಾಯಯುತವಾದ ಎರಡೂ ಕಡೆಯವರಿಗೂ ಬೆನಿಫಿಟ್ ಆಗೋ ಪರಮಾಣು ಒಪ್ಪಂದವನ್ನು ನಾವು ಸದಾ ವೆಲ್ಕಮ್ ಮಾಡ್ತೀವಿ. ಆದರೆ ಶಾಂತಿಯುತ ಉದ್ದೇಶಕ್ಕೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಪಡೆಯೋ ಹಕ್ಕು ಇರಾನ್ಗಿದೆ ಅಂತ ಹೇಳಿದ್ದಾರೆ. ಇತ್ತ ಇಸ್ರೇಲ್ಗೂ ಇರಾನ್ ದೊಡ್ಡ ಬೆದರಿಕೆ ಒಡ್ಡಿದೆ. ಇಸ್ರೇಲ್ನ ಹೃದಯ ಭಾಗಕ್ಕೆ ಹೊಡಿತೀವಿ ಅಂತ ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಕಾರ್ಯದರ್ಶಿ ಅಲಿ ಶಮ್ಖಾನಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕ ಸಣ್ಣ ದಾಳಿ ಮಾಡಿದ್ರು ಕೂಡ ಅದನ್ನು ಪೂರ್ಣ ಪ್ರಮಾಣದ ಯುದ್ಧ ಅಂತಲೇ ಕನ್ಸಿಡರ್ ಮಾಡ್ತೀವಿ, ತಕ್ಷಣ ದೊಡ್ಡ ಮಟ್ಟದಲ್ಲಿ ಉತ್ತರ ಕೊಡ್ತೇವೆ. ದಾಳಿ ಮಾಡಿದವರು ಅಂದರೆ ಅಮೆರಿಕ, ಇಸ್ರೇಲ್ನ ಹೃದಯ ಭಾಗ ಮತ್ತು ಅಮೆರಿಕಾಗೆ ದಾಳಿಯಲ್ಲಿ ಸಹಾಯ ಮಾಡಿದ ಎಲ್ಲ ಮಿತ್ರ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಪರ್ಷಿಯನ್ ಮತ್ತು ಇಸ್ರೇಲ್ನ ಅಧಿಕೃತ ಭಾಷೆ ಹೀಬ್ರೂನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಏನು, ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕ ಸೇನೆಯ ಇಂಚಿಂಚು ಮೂವ್ಮೆಂಟ್ಸನ್ನು ಮಾನಿಟರ್ ಮಾಡ್ತಾ ಇದೆ. ಶತ್ರು ಯಾವುದೇ ತರಹದ ದಾಳಿ ಮಾಡಿದ್ರೂ ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ಅನ್ನೋ ಎಲ್ಲ ಪ್ಲ್ಯಾನ್ಸ್ ನಮ್ಮ ಹತ್ರ ರೆಡಿಯಾಗಿದೆ, ನಾವು ಎಲ್ಲದಕ್ಕೂ ತಯಾರು ಅಂತ ಹೇಳಿದೆ. ಇದರ ನಡುವೆ ಟ್ರಂಪ್ರ ಆಪ್ತ US ಸೆನೆಟರ್ ಲಿಂಡ್ಸೆ ಗ್ರಹ್ಯಾಮ್ ಇರಾನ್ ಜನರನ್ನು ಉದ್ದೇಶಿಸಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಏನಾದರೂ ಮಾಡ್ತೀನಿ ಅಂತ ನಿಮಗೆ ಮಾತು ಕೊಟ್ಟಿದ್ರೆ ಅದನ್ನು ಮಾಡೇ ಮಾಡ್ತಾರೆ, ಇರಾನ್ ಜನರಿಗೆ ಟ್ರಂಪ್ರ ಬೆಂಬಲವಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಫ್ರಾನ್ಸ್ ಕೂಡ ರೊಚ್ಚಿಗೆದ್ದಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರನ್ನು ಅಫಿಷಿಯಲ್ ಆಗಿ ಉಗ್ರ ಸಂಘಟನೆ ಅಂತ ಘೋಷಿಸೋ ಯುರೋಪ್ ಒಕ್ಕೂಟದ ಪ್ಲಾನ್ಗೆ ಈಗ ಫ್ರಾನ್ಸ್ ಕೂಡ ಕೈ ಜೋಡಿಸಿದೆ. ಈ ಮೊದಲು ಈ ಥರ ಮಾಡಿದ್ರೆ ಇರಾನ್ ಜೊತೆಗಿನ ಸಂಬಂಧ ಸಂಪೂರ್ಣವಾಗಿ ಕಟ್ಟಾಗುತ್ತೆ ಅನ್ನೋ ಯೋಚನೆಯಿಂದ ಫ್ರಾನ್ಸ್ ಹಿಂದೇಟು ಹಾಕ್ತಾ ಇತ್ತು. ಈಗ ಯೂಟರ್ನ್ ಹೊಡೆದು ವಿ ಸಪೋರ್ಟ್ ಅಂತ ಹೇಳಿದೆ. ಇರಾನ್ ಜನರ ಮೇಲೆ ದಬ್ಬಾಳಿಕೆ ಆಗ್ತಿದೆ. ಖಾಮಿನೇಯಿಗಳು ಮತ್ತು ಅವರ ಈ IRGC ಪ್ರತ್ಯೇಕ ಸೇನೆ ಇವರೆಲ್ಲ ಸೇರ್ಕೊಂಡು ಹಿಂಸೆ ಕೊಡ್ತಿದ್ದಾರೆ. ಹಾಗಾಗಿ ಈ ನಿರ್ಧಾರ ಮಾಡಿದ್ದೀವಿ ಅಂತ ಫ್ರಾನ್ಸ್ ಹೇಳಿದೆ. ಈ ಮೂಲಕ ಯುರೋಪ್, ಅಮೆರಿಕ ಎಲ್ಲರೂ ಕೂಡ ಇರಾನ್ ವಿರುದ್ಧ ಯಾವುದೇ ಕ್ಷಣದಲ್ಲಿ ಮುಗಿಬೀಳೋ ಲಕ್ಷಣ ಕಾಣಿಸ್ತಾ ಇದೆ. ಇನ್ನು ಈ ಜಾಗತಿಕ ಅಶಾಂತಿಯ ಪರಿಣಾಮ ಬೆಳ್ಳಿ ಮಾರ್ಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲ. ಬೆಳ್ಳಿ ಅಂತೂ ಬುಡಕ್ಕೆ ಬೆಂಕಿ ಹತ್ಕೊಂಡಿರೋ ರಾಕೆಟ್ ಥರ ನಾನ್ ಸ್ಟಾಪ್ ಹೋಗ್ತಾ ಇದೆಯಲ್ಲ, ಮತ್ತೆ ಹಾರಿದೆ. ಗುರುವಾರ ಭಾರತದ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ನಲ್ಲಿ MCXನಲ್ಲಿ ಬೆಳ್ಳಿ ಬೆಲೆ 4% ಅಧಿಕ ಏರಿಕೆಯಾಗಿ ಪ್ರತಿ kg ಬೆಲೆ ಈಗ 4 ಲಕ್ಷ ರೂಪಾಯಿ ದಾಟಿದೆ. ಭಾರತದ ಮಾರುಕಟ್ಟೆಯಲ್ಲಿ ಇದೇ ಮೊದಲ ಬಾರಿಗೆ ಬೆಳ್ಳಿ ಈ ಥರ ಜಿಗಿದಿರೋದು. ಬುಧವಾರ ಈ MCXನಲ್ಲಿ 1 kg ಬೆಳ್ಳಿ ಬೆಲೆ 3.8 ಲಕ್ಷ ಇತ್ತು, ಈಗ 4 ಲಕ್ಷನೂ ಕ್ರಾಸ್ ಆಗೋಗಿದೆ. ಈ ಏರಿಕೆಗೆ ಮುಖ್ಯ ಕಾರಣ ಜಾಗತಿಕ ಉದ್ವಿಗ್ನತೆ. ಮಿಡಲ್ ಈಸ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಯಾವ ಕ್ಷಣದಲ್ಲಿ ಬೇಕಾದರೂ ಕಾದಾಟ ಆಗಬಹುದು ಅನ್ನೋ ಲಕ್ಷಣ. ಇದರಿಂದ ಜಾಗತಿಕವಾಗಿ ಅನಿಶ್ಚಿತತೆ. ಹೀಗಾಗಿ ಬೆಳ್ಳಿ ಮತ್ತು ಚಿನ್ನದಂಥ ಪ್ರಿಷಿಯಸ್ ಮೆಟಲ್ಸ್, ಅಮೂಲ್ಯ ಲೋಹಗಳತ್ತ ಜನ ಇನ್ನಷ್ಟು ಹೋಗ್ತಿದ್ದಾರೆ. ಇದು ಗೋಲ್ಡ್ ಸಿಲ್ವರ್ ಏನು ಹೋಗ್ತಾನೆ ಇದೆಯಲ್ಲ, ಇನ್ನೂ ಹೋಗ್ಬೋದು ಅನ್ನೋ ಹೋಪ್ನಲ್ಲಿ ಇನ್ನಷ್ಟು ಹಾಕ್ತಿದ್ದಾರೆ. ಬಬಲ್ ಕ್ರಿಯೇಟ್ ಆಗ್ತಿದೆ. ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ತನ್ನ ಬಡ್ಡಿ ದರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಿಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ ಬಡ್ಡಿ ದರ ಬೇಗನೆ ಏರಿಕೆ ಆಗೋದು ಕೂಡ ಡೌಟ್ ಅಂತ ಹೇಳಿ ಹೂಡಿಕೆದಾರರಿಗೆ ನಿರಾಸೆಯಾಗಿದೆ. ಈ ಕಾರಣದಿಂದಲೂ ಸೇಫ್ ಹ್ಯಾವೆನ್ ಅಂತ ಕರೆಸ್ಕೊಳ್ಳೋ ಚಿನ್ನ, ಬೆಳ್ಳಿ ಕಡೆಗೆ ಮುಖ ಮಾಡಿದ್ದಾರೆ. ಕೇವಲ ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾತ್ರವಲ್ಲದೆ ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ಬೆಳ್ಳಿ ದರ ಎದ್ದಿದೆ. ಪ್ರತಿ ಔನ್ಸ್ ಅಂದರೆ 28 ಗ್ರಾಂ ಬೆಳ್ಳಿ ಬೆಲೆ $120ಗೆ ಹೋಗಿದೆ. ಅಂದರೆ ಸುಮಾರು 11,000 ಆಸುಪಾಸಿಗೆ ರೀಚ್ ಆಗಿದೆ. ಇದೆಲ್ಲದರ ಮಧ್ಯೆ ಇಸ್ರೇಲ್ ಸ್ಫೋಟಕ ಹೇಳಿಕೆ ಕೊಟ್ಟಿದೆ. ಹಮಾಸ್ ಉಗ್ರರು ಈಗ ಕೇವಲ ಗಾಜಾ ಪಟ್ಟಿಯಲ್ಲಿ ಮಾತ್ರ ಅಲ್ಲ, ಅವರು ಭಾರತದ ಅಕ್ಕಪಕ್ಕದಲ್ಲೂ ಇದ್ದಾರೆ ಅಂತ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ರೋವೆನ್ ಅಜರ್ ಹೇಳಿದ್ದಾರೆ. ಕಳೆದ ವರ್ಷ ಪಹಲ್ಗಾಮ್ನಲ್ಲಿ ನಡೆದ ದಾಳಿ ಮತ್ತು ಹಮಾಸ್ ದಾಳಿ ಎರಡೂ ಒಂದೇ ತರ ಇವೆ. ಎರಡರಲ್ಲೂ ಧರ್ಮವನ್ನೇ ಟಾರ್ಗೆಟ್ ಮಾಡಿ ಕೃತ್ಯ ಮಾಡಿದ್ದಾರೆ. ಇತ್ತೀಚೆಗೆ ಹಮಾಸ್ ಉಗ್ರರು ಪಾಕ್ ಮತ್ತು ಬಾಂಗ್ಲಾ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಮತ್ತು ಭೇಟಿ ಕೊಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಿದೆ. ಹಾಗಾಗಿ ಇದು ಕೇವಲ ಇಸ್ರೇಲ್ ಸಮಸ್ಯೆ ಅಲ್ಲ, ಇದು ಇಡೀ ಜಗತ್ತು ಮತ್ತು ವಿಶೇಷವಾಗಿ ಈ ಭಾಗದ ಎಲ್ಲ ರಾಷ್ಟ್ರಗಳು ಆತಂಕ ಪಡಬೇಕಾಗಿರೋ ವಿಚಾರ.
ಅಂತ ಹೇಳಿದ್ದಾರೆ. ಈ ಮೂಲಕ ಗಾಜಾ ಬಳಿಕ ದಕ್ಷಿಣ ಏಷ್ಯಾದ ಮೇಲೂ ಕೂಡ ಇಸ್ರೇಲ್ನ ಹದ್ದಿನ ಕಣ್ಣು ಬೀಳ್ತಾ ಇದೆ. ಹಮಾಸ್ಗಳ ಬೇಟೆ ಇಲ್ಲೂ ಶುರುವಾಗ್ಲಿ ಅನ್ನೋದು ತುಂಬಾ ಜನರ ಹಾರೈಕೆ. ಈಗ ಪಾಕಿಸ್ತಾನದಲ್ಲಿ ಹಮಾಸ್ ಇದಾರೆ ಅಂದ್ರೆ ಅಲ್ಲಿಗೂ ಹೋಗಿ ಹೊಡಿರಿ ಪ್ಲೀಸ್ ಅಂತ ತುಂಬಾ ಜನ ಆಲ್ರೆಡಿ ಕಾಮೆಂಟ್ ಮಾಡಕ್ ಶುರು ಮಾಡಿದ್ದಾರೆ. ಇನ್ನೊಂದ್ ಕಡೆ ಭಾರತ ಮತ್ತು ಯುರೋಪ್ ಮಾಡ್ಕೊಂಡಿರೋ ಮುಕ್ತ ವ್ಯಾಪಾರ ಒಪ್ಪಂದ ನೋಡಿ ಅಮೆರಿಕಾಗೆ ಸಿಕ್ಕಾಪಟ್ಟೆ ಉರಿ ಶುರುವಾಗಿದೆ ಹೊಟ್ಟೆನಲ್ಲಿ. ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಯುರೋಪ್ ಒಕ್ಕೂಟವನ್ನ ತರಾಟೆ ತಗೊಂಡಿದ್ದಾರೆ. ಈ ಡೀಲ್ ನಿಂದ ನಮಗೆ ತುಂಬಾ ನಿರಾಸೆಯಾಗಿದೆ. ನಾವು ಯುದ್ಧ ನಿಲ್ಲಿಸುವ ಪ್ರಯತ್ನ ಮಾಡೋಕೆ ಭಾರತದ ಮೇಲೆ ಟ್ಯಾರಿಫ್ ಹಾಕಿದ್ವಿ. ಈ ಯುರೋಪ್ನವ್ರು ಹೋಗಿ ಅವರೊಟ್ಟಿಗೆ ಮದರ್ ಆಫ್ ಆಲ್ ಡೀಲ್ಸ್ ಅಂತೆ ಮಾಡ್ಕೊಂಡ್ಬಂದಿದ್ದಾರೆ. ಯಾವಾಗಲೂ ಯುಕ್ರೇನ್ ಜನರ ಬಗ್ಗೆ ಮಾತಾಡೋ ನಿಮಗೆ ಕಡೆಗೆ ವ್ಯಾಪಾರನೇ ಮುಖ್ಯ ಆಯ್ತಲ್ಲ ಅಂಥೇಳಿ ದುಃಖ ತೋಡ್ಕೊಂಡಿದ್ದಾರೆ. ಭಾರತ ತುಂಬಾ ಲಾಭ ಆಗುತ್ತಿದ್ರಿಂದ ಯುರೋಪ್ಗೇನಾಗಲ್ಲ ಅಂತನೂ ಕೂಡ ಶಪಿಸಿದ್ದಾರೆ. ಇನ್ನು ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ವಿಶೇಷ ಕಾಳಜಿಯೊಂದಿಗೆ ಸುಲಭ ದರ್ಶನ ಫೆಬ್ರವರಿ 24ಕ್ಕೆ 7 ಸೈನ್ಸ್ ಟೂರಿಸಂ ಕಡೆಯಿಂದ ಕಾಶಿ, ಅಯೋಧ್ಯೆ, ಗಯಾ, ಬೋಧ್ ಗಯಾ ಯಾತ್ರೆ. ಡೀಟೇಲ್ಸ್ ಇಲ್ಲಿದೆ, ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಬನ್ನೀಗ ಕಂಟಿನ್ಯೂ ಮಾಡೋಣ. ಇನ್ನು ನಿಕೋಲಸ್ ಮಡುರೋ ಅವರನ್ನ ಹೊತ್ಕೊಂಡು ಬಂದ ಮೇಲೆ ಅಮೆರಿಕ ಸುಮ್ಮನಾಗುತ್ತೆ ಅಂತಿದ್ರು. ಆದರೆ ಟ್ರಂಪ್ರ ತುತ್ತೂರಿ ಅಲಿಯಾಸ್ ಅಲ್ಲಿನ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಮತ್ತೆ ದಾಳಿ ಬೆದರಿಕೆ ಹೊಡಿದ್ದಾರೆ. ಈಗಿರೋ ವೆನೆಜುವೆಲಾದ ಮಧ್ಯಂತರ ಸರ್ಕಾರ ನಮ್ಮೊಂದಿಗೆ ಕೋಆಪರೇಟ್ ಮಾಡದೆ ಹೋದ್ರೆ, ನಾವು ಹೇಳಿದಂತೆ ಕೇಳಿದೆ ಇದ್ರೆ ಅಮೆರಿಕ ಪುನಃ ತನ್ನ ಸೇನೆ ಬಳಸಬಹುದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಮುಂದಿನ ತಿಂಗಳಿಂದ ವೆನೆಜುವೆಲಾ ತನ್ನ ಪ್ರತಿ ತಿಂಗಳ ಖರ್ಚು ವೆಚ್ಚವನ್ನ ಟ್ರಂಪ್ಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಜನವರಿ ಆರಂಭದಲ್ಲಿ ಅಮೆರಿಕ ಕಾರ್ಯಾಚರಣೆ ನಡೆಸಿ ಸೀಸ್ ಮಾಡಿದ ಟ್ಯಾಂಕರ್ ಅನ್ನ ವೆನೆಜುವೆಲಾಗೆ ಹಿಂದಿರುಗಿಸೋಕೆ ಅಮೆರಿಕ ಮುಂದಾಗಿದೆ. ಇದು ಪನಾಮಾ ಫ್ಲಾಗ್ ಹೊಂದಿದ ಎಂಟಿ ಸೋಫಿಯಾ ಸೂಪರ್ ಟ್ಯಾಂಕರ್ ಅಂತ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಟ್ಯಾಂಕರ್ ಅನ್ನ ಯಾಕೆ ವಾಪಸ್ ಕೊಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ಇನ್ನು ಅಮೆರಿಕದಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ಶುರು ಮಾಡಿರೋ ಕೆನಡಾಗೆ ಈಗ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ. ನಮ್ಮ 88 ಲಾಕ್ಹೀಡ್ ಮಾರ್ಟಿನ್ F-35 ಫೈಟರ್ ಜೆಟ್ ಖರೀದಿ ಮಾಡಬೇಕು. ನೀವು ಆ ಪ್ಲಾನ್ ಕೈ ಬಿಟ್ರೆ ಚೆನ್ನಾಗಿರಲ್ಲ. ಈ ಹಿಂದೆ ನಾವು ನೋರ್ಯಾಡ್ ಅಂದರೆ ನಾರ್ತ್ ಅಮೆರಿಕನ್ ಏರೋಸ್ಪೇಸ್ ಡಿಫೆನ್ಸ್ ಕಮಾಂಡ್ ಅಡಿಯಲ್ಲಿ ಮಾಡ್ಕೊಂಡಿರೋ ಡಿಫೆನ್ಸ್ ಕೋಆಪರೇಷನ್ಗೆ ಇದು ಸಮಸ್ಯೆ ಆಗುತ್ತೆ. ಅಮೆರಿಕದ ಫೈಟರ್ ಜೆಟ್ ನೀವು ಖರೀದಿ ಮಾಡಿಲ್ಲ ಅಂದರೆ ಕೆನಡಾ ಬಳಿ ವಿಮಾನದ ಶಾರ್ಟೇಜ್ ಉಂಟಾಗುತ್ತೆ. ಹಾಗಾದರೆ ತನ್ನ ವಾಯು ಪ್ರದೇಶ ರಕ್ಷಣೆ ಮಾಡೋಕ್ಕೂ ಕೆನಡಾ ಕೈಯಲ್ಲಿ ಆಗಲ್ಲ. ಹಾಗಾಗಿ ಅಮೆರಿಕದ ಏರ್ ಫೋರ್ಸ್ ಕೆನಡಾಗೆ ನುಗ್ಗಬೇಕಾಗತ್ತೆ ಕಾಪಾಡೋಕ್ಕೋಸ್ಕರ. ಗ್ರೀನ್ಲ್ಯಾಂಡನ್ನು ಕೂಡ ಕೇಳ್ತಿರೋದು ಕಾಪಾಡೋಕ್ಕಲ್ವಾ? ಹಾಗೆ ಕೆನಡಾಗೂ ಏರ್ ಫೋರ್ಸ್ ನುಗ್ಗಿಸ್ತಾರಂತೆ ಕೆನಡಾವನ್ನು ಕಾಪಾಡೋಕ್ಕೆ. ಕೆನಡಾ ಈಗ ರಷ್ಯಾ ಮಿಸೈಲ್ ಹಾಕಿಸಿದ್ರೆ ಕೆನಡಾ ದಾಟ್ಕೊಂಡು ಈ ಕಡೆ ಬರಬೇಕಲ್ಲ, ಸೊ ಅಲ್ಲಿಂದಲೇ ತಡಿಲಿಕ್ಕೆ ಮಾನಿಟರ್ ಮಾಡಬೇಕಾಗತ್ತೆ ನಾವು ನುಗ್ಗಿಬಿಟ್ಟು ಅಂತ ಅಮೆರಿಕ ಬೆದರಿಕೆ ಒಡ್ಡಿದೆ ಕೆನಡಾಗೆ ಇಂಡೈರೆಕ್ಟ್ ಆಗಿ. ಇನ್ನು ಬುಧವಾರ ಪುಣೆಯಲ್ಲಿ ಅಜಿತ್ ಪವಾರ್ ಅವರ ವಿಮಾನ ಕ್ರ್ಯಾಶ್ ಆದಂಗೆ ಕೊಲಂಬಿಯಾದಲ್ಲೂ ಆಗಿದೆ. ಕಮರ್ಷಿಯಲ್ ಪ್ಲೇನ್ ಒಂದು ಕ್ರ್ಯಾಶ್ ಆಗಿದೆ. ವೆನೆಜುವೆಲಾ ಗಡಿ ಹತ್ತಿರ ಕೊಲಂಬಿಯಾದ ಈಶಾನ್ಯ ದಿಕ್ಕಿನಲ್ಲಿ ಹಾರಾಟ ಮಾಡ್ತಿದ್ದಾಗ ಪತನ ಆಗಿದೆ. 15 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಕೊಲಂಬಿಯಾ ಸಂಸದ ಡಿಯೋಜೆನಸ್ ಕ್ವಿಂಟೆರೋ ಕೂಡ ಇದ್ರು, ಅವರ ಟೀಮ್ ಕೂಡ ಇತ್ತು. ವಿಮಾನ ಲ್ಯಾಂಡ್ ಆಗೋ ಕೆಲ ನಿಮಿಷಗಳ ಮುಂಚೆ ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ ಜೊತೆ ಕಾಂಟ್ಯಾಕ್ಟ್ ಕಳ್ಕೊಂಡು ಪತನ ಆಗಿದೆ. ಸಿರಿಯಾದ ಮಾಜಿ ಉಗ್ರ ಸದ್ಯ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಅಹಮದ್ ಅಲ್ ಶರಾ ರಷ್ಯಾಗೆ ಭೇಟಿ ಕೊಟ್ಟಿದ್ದಾರೆ. ಈ ಮೂಲಕ ಕಳೆದ 4 ತಿಂಗಳ ಒಳಗಡೆ ಅಮೆರಿಕ ಮತ್ತು ರಷ್ಯಾಗೆ 2ನೇ ಬಾರಿ ಭೇಟಿ ಕೊಟ್ಟಂತಾಗಿದೆ. ಭೇಟಿ ವೇಳೆ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಈ ಹೊತ್ತಲ್ಲಿ ಮಾಜಿ ಸಿರಿಯಾ ಅಧ್ಯಕ್ಷ ಬಶರ್ ಅಲ್ ಅಸದ್ರನ್ನ ನಮಗೆ ಒಪ್ಪಿಸಿ ಅಂತ ಅವರು ಕೇಳಿದ್ದಾರೆ ಅಂತ ಹೇಳಲಾಗ್ತಿದೆ, ಕನ್ಫರ್ಮ್ ಇಲ್ಲ. ಇನ್ನು ಅಮೆರಿಕದ ದಾದಾಗಿರಿ ಹೆಚ್ಚಾಗ್ತಿದ್ದ ಹಾಗೆ ಅಮೆರಿಕದ ಮಿತ್ರರೆಲ್ಲ ಚೀನಾ, ಭಾರತ ಅಂತ ಈ ಕಡೆ ಬರೋಕ್ ಶುರು ಮಾಡಿದ್ದಾರೆ. ಕೆನಡಾ, ಫ್ರಾನ್ಸ್, ಜರ್ಮನಿ ಆಯಿತು. ಈಗ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಚೀನಾಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಚೀನಾವನ್ನ ಜಾಗತಿಕ ಮಟ್ಟದ ವೈಟಲ್ ಪ್ಲೇಯರ್ ಅಂತ ಹಾಡಿ ಹೊಗಳಿದ್ದಾರೆ. ನಾವು ಚೀನಾ ಬಾಯಿ ಎಂದಿದ್ದಾರೆ. ನಮ್ಮ ನಡುವೆ ಹಾಂಗ್ಕಾಂಗ್, ಯುಕ್ರೇನ್ ವಿಚಾರಕ್ಕೆ ಹಾಗೆ ಮಾನವ ಹಕ್ಕುಗಳ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಅದೆಲ್ಲವನ್ನ ಬದಿಗಿಡಬೇಕು. ನಾವು ಸ್ಥಿರವಾದ ಮತ್ತು ಗೌರವಯುತ ಸಂಬಂಧವನ್ನ ಬೆಳೆಸೋಣ ಅಂತ ಸ್ಟಾರ್ಮರ್ ಹೇಳಿದ್ದಾರೆ. ಅತ್ತ ಜಿನ್ಪಿಂಗ್ ಕೂಡ ನಮ್ಮ 2 ರಾಷ್ಟ್ರಗಳ ನಡುವೆ ಸಹಕಾರಕ್ಕೆ ಬೇಕಾದಷ್ಟು ಜಾಗ ಇದೆ. ವ್ಯಾಪಾರ, ಹೂಡಿಕೆ, ಕ್ಲೀನ್ ಎನರ್ಜಿ ಈ ಎಲ್ಲ ವಿಚಾರದಲ್ಲಿ ಜೊತೆಯಾಗಿ ಕೆಲಸ ಮಾಡಬಹುದು ಅಂತ ಜಿನ್ಪಿಂಗ್ ಹೇಳಿದ್ದಾರೆ. ಈ ಭೇಟಿ ವೇಳೆ ಹಲವು ಡೀಲ್ಗಳಿಗೂ ಸಹಿ ಬಿದ್ದಿದೆ. ಅಮೆರಿಕದ ಸೈಬರ್ ಸೆಕ್ಯೂರಿಟಿ ಮುಖ್ಯಸ್ಥರಿಗೆ ಈಗ ಗಂಡಾಂತರ. ಅಮೆರಿಕದ ಸಿಸಾ ಅಂದರೆ ಸೈಬರ್ ಸೆಕ್ಯೂರಿಟಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ ಏಜೆನ್ಸಿ, ಈ ಸಂಸ್ಥೆಯ ಭಾರತೀಯ ಮೂಲದ ಮುಖ್ಯಸ್ಥ ಶಿವರಾಮನ್ ಅವ್ರ ವಿರುದ್ಧ ಎಂಥ ಸಿಲ್ಲಿ ಆರೋಪ ಕೇಳಿಬಂದಿದೆ ಅಂದರೆ, ಆರೋಪ ಸೀರಿಯಸ್, ಬಟ್ ಎಂಥ ಸಿಲ್ಲಿ ಕೃತ್ಯದ ಆರೋಪ ಕೇಳಿಬಂದಿದೆ ಅಂದರೆ, ಇಂಥ ಜವಾಬ್ದಾರಿತ ಸ್ಥಾನದಲ್ಲಿರೋ ಮನುಷ್ಯ ಅಮೆರಿಕದ ಅತ್ಯಂತ ಸೂಕ್ಷ್ಮ ಮತ್ತು ರಹಸ್ಯ ಸರ್ಕಾರಿ ದಾಖಲೆಗಳನ್ನು ಅವ್ರು ಓದಿ ಎಲ್ಲ ರಿವ್ಯೂ ಮಾಡಬೇಕಲ್ಲ. ಓದಕ್ಕೆ ಬೋರ್ ಆಗಿ, ಅಷ್ಟೆಲ್ಲ ಓದಕ್ಕೆ ಬೋರ್ ಆಗಿ ಅದನ್ನು ಪರ್ಸ್ನಲ್ ಅಕೌಂಟ್ ChatGPTಗೆ ಅಪ್ಲೋಡ್ ಮಾಡಿಬಿಟ್ಟು ಇದನ್ನು ಚೂರು ಸಮ್ಮರಿ ಮಾಡಿಕೊಡು ಅಂತ ಕೇಳಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ತನಿಖೆ ಶುರುವಾಗಿದೆ ಇವರಿಗೆ ಇವ್ರ ಮೇಲೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ನೋಡೋಕೆ ಶುರು ಮಾಡ್ಬೋದು. ವಾರದ ಸ್ಪೆಷಲ್ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್, ಬಿಸ್ನೆಸ್, ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಹಾಗೂ ಎಲ್ಲ ಸ್ಪೆಷಲ್ ವಿಡಿಯೋಸ್ ನೋಡೋಕೆ ಶುರು ಮಾಡ್ಬೋದು. ಆಸಕ್ತ ವೀಕ್ಷಕರು ಮಿಸ್ ಇಲ್ಲದೆ ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.